ನಂದೇ ತಪ್ಪು. ನಾನು ಸರಿಯಾಗಿ ಮೆಷರ್ಮೆಂಟ್ ತಗೊಳ್ಳಿಲ್ಲ ಅನ್ಸುತ್ತೆ. ಎಕ್ಸ್ಕ್ಯೂಸ್ ಮೀ. ಹಲೋ ಅಮ್ಮ. ಗೌತಮ್ ಎಲ್ಲಿದ್ಯಾ? ಏನಾಯ್ತಮ್ಮ? ಬೇಗ ಮನೆಗೆ ಬಾ. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ? ಏನಾಯ್ತು? ನೀನ್ ಮನೆಗೆ ಬಾ, ಎಲ್ಲ ಇಲ್ಲಿ ಹೇಳ್ತೀನಿ. ನೀನ್ ಎಷ್ಟೇ ಬ್ಯುಸಿ ಆಗಿದ್ರು ಸರಿ, ಎಲ್ಲ ಬಿಟ್ಟು ಮನೆಗೆ ಬಾ. ಸರಿ ಮೈಗ್ಲೆ ಮತ್ತೆ ಬೇಗ. ಅಮ್ಮ ಅರ್ಜೆಂಟಾಗಿ ಫೋನ್ ಮಾಡಿದೆ, ನಾವು ಹೊರಡಬೇಕು. ಬಟ್ ಈ ರಿಂಗ್ ಬರ್ತಿಲ್ಲ. ಪರವಾಗಿಲ್ಲ, ಅದನ್ನ ಆಮೇಲೆ ತಲುಪಿಸಿದ್ರಾಗುತ್ತೆ. ನಿಮ್ಮ ವಸ್ತು ನನ್ನ ಹತ್ರ ಇರುವಾಗ ನಾನು ಇದನ್ನ ವಾಪಸ್ ಕೊಡ್ದೆ ನನ್ನ ವಸ್ತು ನಾಯ್ತು ತಗೊಳ್ಳಿ. ನಾನು ಇದನ್ನ ನೀವು ವಾಪಸ್ ಕೊಟ್ಟು ಆಮೇಲೆ ಅದನ್ನ ತಗೋತೀನಿ. ಅಲ್ಲಿ ತನಕ ಅಲ್ಲಿ ಇರಲಿ. ಇಟ್ಸ್ ಓಕೆ ಮಿಸ್ಟರ್ ಗೌತಮ್. ಭೂಮಿಕಾ, ಎಲ್ಲ ಹೇಗಾಯ್ತು ಹಾಗೆ ಸರಿ ಮಾಡೋಣ. ರಿಕ್ವೆಸ್ಟ್. ಮಾಹಿ, ನಾನು ನಿನ್ನ ಹತ್ರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕು. ಮಾಮ್, ಇವಾಗ ಆಗಲ್ಲ, ನನಗ್ ಮೂಡಿಲ್ಲ. ನಿನ್ ಮೂಡ್ ಆಫ್ ಇದನ್ನೆಲ್ಲ ಕೇಳ್ಕೊಂಡ್ ಕೂರೋದಕ್ಕಾಗಲ್ಲ. ಮಾಮ್ ಏನ್ ಹೇಳ್ತಾರೋ ಅದನ್ನ ಕೇಳು. ಮಾಮ್ ಹೇಳೋದು ಅಷ್ಟು ಇಂಪಾರ್ಟೆಂಟ್ ಅನ್ಸಿದ್ರೆ ನೀನೇ ಕುತ್ಕೊಂಡ್ ಕೇಳು. ಯಾರ್ ಬೇಡ ಅಂದ್ರು? ಮಾಮ್, ಫೋನ್ ಕೊಡಿಲಿ. ಅಷ್ಟಕ್ಕೂ ನೀನ್ ಯಾರು ನನ್ ಫೋನ್ ಕಿತ್ಕೊಳಕ್ಕೆ? ನಾನೇನ್ ಚಿಕ್ಕ ಮಗುನ? ಸ್ಟಾಪ್ ಟ್ರೀಟಿಂಗ್ ಮೀ ಲೈಕ್ ಅ ಕಿಡ್. ನಾನ್ ನಿನ್ ತಾಯಿ. ನಿನ್ ಫ್ಯೂಚರ್ಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ನನಗ್ ಹೇಳ್ಬೇಕಾಗಿಲ್ಲ, ಅರ್ಥ ಆಯ್ತಾ? ನಾನ್ ಮೊದ್ಲೇ ನಿನ್ನ ಸ್ಟ್ರಿಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇಟ್ಟಿದ್ದಿದ್ರೆ ಇವತ್ತು ಈ ಮಟ್ಟಿಗೆ ಹಾಳಾಗ್ತಿರ್ಲಿಲ್ಲ. ಓಕೆ ಫೈನ್, ಇನ್ನೂ ಕಾಲ ಮಿಂಚಿಲ್ಲ. ನನಗೆ ಇಷ್ಟ ಇಲ್ದೇ ಇರೋದನ್ನ ಮಾಡು ಅಂದ್ರೆ ನಾನು ಖಂಡಿತವಾಗ್ಲೂ ಮಾಡಲ್ಲ. ನಿಮ್ ಮನೆಯಲ್ಲಿ ಇದೀನಿ ಅಂತ ಮಾತ್ರಕ್ಕೆ ನೀವ್ ಹೇಳ್ತಾ ಕೇಳ್ಕೊಂಡು ಕೆಲಸದವ್ರ ತರ ಬಿದ್ದಿರ್ತೀನಿ ಅನ್ಕೋಬೇಡಿ. ಸರಿ, ಹಾಗಿದ್ರೆ ನೀನ್ ಈ ಮನೇಲಿ ಇರ್ಬೇಡ. ಹೋಗು, ಗೆಟ್ ಔಟ್. ನೀನ್ ಹೋಗ್ಲಿಲ್ಲ ಅಂದ್ರೆ ನಾನೇ ನಿನ್ನ ಆಚೆ ಹಾಕ್ತೀನಿ. ಈ ಮನೆಯಲ್ಲಿ, ಈ ಆಸ್ತಿಯಲ್ಲಿ ನಿನಗೂ ನಯ ಪೈಸಾ ಸಿಗದಿರೋ ಹಾಗೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಿನ್ ಕ್ರೆಡಿಟ್ ಕಾರ್ಡ್ ಸಾಕು. ಮಹಿಮಾ ದಿವಾನ್ಗೆ ಅವಳದೇ ಆದ ಐಡೆಂಟಿಟಿ ಇದೆ, ಅದೇ ಬೇಕಾದಷ್ಟಾಯ್ತು. ನನ್ಗೆ ಯಾರ ಅವಶ್ಯಕತೆನೂ ಇಲ್ಲ. ನನ್ ಲೈಫ್ ಲೀಡ್ ಮಾಡೋದಕ್ಕೆ, ದುಡ್ಡು ಸಂಪಾದನೆ ಮಾಡೋದಕ್ಕೆ ನನಗೆ ಗೊತ್ತಿದೆ. ನನ್ಗೆ ನನ್ ಜೀವನ ನಡೆಸೋದಕ್ಕೆ ಯಾರ್ದೇ ಪರ್ಮಿಷನ್ ಆಗ್ಲಿ ಲೇಬಲ್ ಆಗ್ಲಿ ಬೇಕಾಗಿಲ್ಲ. ಏನ್ ನಿನ್ ಉದ್ದೇಶ? ಮದ್ವೆ ಆಗದೆ ತಾಯಿ ಆಗ್ತೀಯಾ? ಗಂಡ ಇಲ್ದೆ ಮಗುನ್ ಹೇರ್ತೀಯಾ? ಇದೆಲ್ಲ ಆದ್ರೆ ಸೊಸೈಟಿನ ಹೇಗ್ ಫೇಸ್ ಮಾಡ್ತೀಯಾ? ಇಷ್ಟು ಚಿಕ್ಕ ವಿಷಯನ ನೀವಿಬ್ರು ಯಾಕೆ ಇಷ್ಟು ದೊಡ್ಡ ವಿಷಯ ಮಾಡ್ತಾ ಇದ್ದೀರಾ? ನೋಡಿದ್ರೆ ಕ್ಲಿನಿಕ್ ಹೋಗಿ ಬರ್ತೀನಿ, ಅಲ್ಲಿಗೆ ಈ ಚಾಪ್ಟರ್ ಮುಗಿಯುತ್ತೆ, ನಿಮ್ ಟಾರ್ಚರ್ ತಪ್ಪುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ವಿಷಯ ಏನ್ ಮಾಡ್ತಿದ್ಯಾ? ನೋಡು, ಬೇರೆಯವ್ರ ಮಾತನ್ನ ಕದ್ದು ಕೇಳಿಸ್ಕೊಳ್ಳೋದು ತುಂಬಾ ಬ್ಯಾಡ್ ಮ್ಯಾನರ್ಸ್ ಅಮ್ಮ. ನೀನ್ ಬದ್ಲಾಗಲ್ಲ. ಬಾ ಹೊಡೋಣ. ಕೈ ಹಿಡ್ಕೊ ಅಮ್ಮ, ಇಳಿದ್ವಾ? ಅಯ್ಯೋ, ಇದೇ ಶಾರ್ಟ್ ಕಟ್ ಕಾಣೆ, ಹಿಂಗೆ ಬಂದಿದ್ದಲ್ವಾ? ಅಮ್ಮ, ಯಾಕೆ ಇದನ್ನೆಲ್ಲ ಮಾಡಕ್ ಹೋಗ್ತೀಯಾ? ಅದಿರ್ಲಿ ಬಿಡು. ಗೌತಮ್ ಅವರು ನಿಂಗ್ ರಿಂಗ್ ವಾಪಸ್ ಕೊಟ್ಬಿಟ್ರಾ? ಇಲ್ಲ, ಅವ್ರ ಕೈಯಿಂದ ಉಂಗ್ರ ಆಚೆನೆ ಬರ್ಲಿಲ್ಲ. ಅದು ಅಲ್ದೆ ಅವ್ರಮ್ಮ ಫೋನ್ ಮಾಡಿದ್ರು, ಏನೋ ಅರ್ಜೆಂಟ್ ಕೆಲಸ ಅಂತ ಹೊರಟ್ಬಿಟ್ರು. ನಿನ್ ರಿಂಗ್ ಇಲ್ಲಿ ನೀನ್ ವಾಪಸ್ ಕೊಟ್ಟಿಲ್ಲ ತಾನೆ? ಅಮ್ಮ ಪ್ಲೀಸ್, ಇಲ್ದೇ ಇರೋ ಕಲ್ಪನೆ ಎಲ್ಲ ಮಾಡ್ಕೋಬೇಡ. ನಮ್ಮಿಬ್ರ ಮಧ್ಯದಲ್ಲಿ ಏನೂ ಆಗಲ್ಲ. ಇಲ್ಲಾಂದ್ರೆ ಇನ್ನೊಂದ್ ಕೆಲಸ ಮಾಡೋಣ, ನೀನ್ ಅವ್ರ ಮನೆಗೆ ಹೋಗ್ಬಿಟ್ಟು ಈ ಉಂಗ್ರನ ವಾಪಸ್ ಕೊಟ್ಬಾ. ಹಾ, ತಗೋ. ನಿನ್ಗೇನ್ ಹುಚ್ಚಿಡ್ದಿದ್ಯೇನೆ? ನಮ್ಗೆ ದೇವ್ರು ಕೆಲವು ಸೂಚನೆಗಳನ್ನ ಕೊಡ್ತಾನೆ, ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಭೂಮಿ. ಏನ್ ಮಾತಾಡ್ತಿದ್ಯಾ? ನೋಡು, ಇವತ್ತಿನ ಆಕ್ಸಿಡೆಂಟ್ ಅಲ್ಲಿ ನೀವಿಬ್ರು ಮಾತಾಡ್ಕೊಂಡ್ರ? ಅವ್ನ್ ನಿನಗ್ ಉಂಗ್ರ ವಾಪಸ್ ಕೊಡೋ ತರ ಆಯ್ತಾ? ಇಲ್ಲ. ನೀನ್ ವಾಪಸ್ ಕೊಟ್ಯಾ? ಅದನ್ನೇ ನಾನು ಹೇಳ್ತಾ ಇರೋದು.
ಕಾಕತಾಳೀಯ ಅಲ್ಲ ಕಣೆ, ಆ ಭಗವಂತ ಮಾಡಿರೋ ನಿರ್ಧಾರ. ಭೂಮಿ, ನೀನ್ ತುಂಬಾ ಅದೃಷ್ಟವಂತೆ ಕಣೆ. ನಿನ್ ಲೈಫು ಎಲ್ಲ ಮೊದ್ಲಿನ ತರಾನೇ ಆಗುತ್ತೆ. ಅಮ್ಮ ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ಇಲ್ಲಿವರೆಗೂ ಆಗಿದ್ದೆಲ್ಲ ಲೈಫಲ್ಲಿ ಇನ್ನೂ ಮುಂದುವರಿಯತ್ತೆ ಅನ್ಕೊಂಡಿದ್ಯಾ? ಇದೆಲ್ಲ ಸಿನಿಮಾಗಳಲ್ಲಿ ಕತೆ ಕಾದಂಬರಿಗಳಲ್ಲಿ ಮಾತ್ರ ಆಗುತ್ತೆ, ನಿಜ ಜೀವನದಲ್ಲ. ಭೂಮಿ, ಈಗ ನಿಜವಾದ ಘಟನೆ ಬಗ್ಗೆ ಸಿನಿಮಾ ಮಾಡೋದಿಲ್ವಾ? ಹಾಗೆ ಕೆಲವೊಮ್ಮೆ ಸಿನಿಮಾಲಾಗೋದು ನಮ್ ನಿಜವಾದ ಲೈಫಲ್ಲೂ ಆಗುತ್ತೆ ಕಣೆ. ಮಾಮ್, ಯು ಆರ್ ಹರ್ಟಿಂಗ್ ಮೀ. ನಿನಗೆ ನಿಮ್ಮಮ್ಮ ಏನು ಅನ್ನೋದು ಒಂಚೂರು ಅಂದಾಜಿಲ್ಲ. ನಾನ್ ಹಠಕ್ ನಿಂತ್ರೆ ನಿನ್ನ ಈ ದುರಾಂಕಾರನ 2 ಸೆಕೆಂಡಲ್ಲಿ ಚೂರ್ ಚೂರ್ ಮಾಡ್ಬಿಡ್ತೀನಿ. ಗೌತಮ್ಗೀಗ 45 ವರ್ಷ. ಇಷ್ಟು ವರ್ಷ ಆದ್ರೂ ಅವನ್ ಯಾಕೆ ಮದ್ವೆ ಆಗಿಲ್ಲ ಗೊತ್ತಾ? ಬಿಕಾಸ್ ಅವನ್ ಮದ್ವೆ ಆಗೋದು ನನಗಿಷ್ಟ ಇಲ್ಲ. ಈಗ ಅವನ್ ಮದ್ವೆ ಆಗ್ತಿದ್ದಾನೆ. ಯಾಕೆ ಗೊತ್ತಾ? ಅವನ್ ಮದ್ವೆ ಆಗ್ಲಿ ಅಂತ ನಾನ್ ಡಿಸೈಡ್ ಮಾಡಿರೋದಕ್ಕೆ. ಭೂಮಿಕನ ನಾನು ಯಾಕೆ ಚೂಸ್ ಮಾಡಿದೆ ಗೊತ್ತಾ? ನಿನಗಾಗಿ, ನಿನ್ನ ಹುಚ್ಚುತನಕ್ಕಾಗಿ. ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅವಳು ಇಲ್ಲಿರ್ತಾಳೆ, ಅದನ್ನ ಸರಿ ಮಾಡಬಹುದು ಅಂತ. ಮೋರೋವರ್, ಆ ಭೂಮಿಕಾ ನನ್ನ ಮುಂದೆ ಬಾಯಿ ಮುಚ್ಕೊಂಡು ಬಿದ್ದಿರ್ತಾಳೆ. ಯಾಕೆಂದ್ರೆ ಇದು ಬರೀ ನನ್ನ ಮನೆ ಅಲ್ಲ, ನನ್ನ ಕೋಟೆ. ನನ್ನ ಸಾಮ್ರಾಜ್ಯ. ನನ್ನ ಸಾಮ್ರಾಜ್ಯದಲ್ಲಿ ಯಾವತ್ತಿದ್ರೂ ನನ್ನ ಅಧಿಕಾರನೇ ನಡಿಬೇಕು. ಇಲ್ಲಿವರೆಗೂ ಹಾಗೆ ನಡ್ಕೊಂಡು ಬಂದಿದೆ, ಇನ್ನು ಮುಂದೇನು ಹಾಗೆ ನಡೆಯತ್ತೆ. ಭೂಮಿಕಾ ನನ್ನ ಕೈಗೊಂಬೆ ಆಗಿರ್ಬೇಕು. ನಾನ್ ಕೀ ಕೊಟ್ಟಾಗ ಮಾತ್ರ ಅವಳು ಕುಣಿಬೇಕು. ಮಾಮ್, ಯಾಕೇನೇನೋ ಮಾತಾಡ್ತಿದ್ಯಾ? ನಾನು ಏನೇನೋ ಮಾತಾಡ್ತಾ ಇಲ್ಲ. ನಾನು ಏನು ಅನ್ನೋದನ್ನ ನಿನಗೆ ತೋರಿಸ್ತಾ ಇದ್ದೀನಿ. ಇದೇ ನನ್ನ ನಿಜವಾದ ಮುಖ. ಈ ಮುಖ ನೀನ್ ಯಾವತ್ತೂ ನೋಡಿಲ್ಲ ಅಲ್ವಾ? ಇವನು ನಿನ್ನ ಅಣ್ಣ. ಇವನಿಗೆ ನೀನಂದ್ರೆ ತುಂಬಾ ಇಷ್ಟ. ನೀನ್ ಏನ್ ಹೇಳಿದ್ರು ಇವನ್ ಕೇಳ್ತಾನೆ. ಮತ್ ಯಾಕೆ ಹಿಂಜರಿಗ್ತಾ ಇದ್ಯಾ? ಹೇಳಮ್ಮ. ಯಾಕಿಬ್ರು ಏನು ಹೇಳ್ದೆ ಇದ್ದೀರಾ? ಯಾರಾದ್ರೂ ಏನಾದ್ರೂ ಹೇಳಿ. ಅಣ್ಣ, ನನ್ನ ಜೀವನ ಮದುವೆ ಮಾಡ್ಕೋಬೇಕು. ನಮ್ಗೆ ಈ ರಿಲೇಶನ್ಶಿಪ್ನ ಬ್ರೇಕ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಐ ನೀಡ್ ಹಿಮ್ ಅಣ್ಣ. ನನಗೆ ಜೀವನ್ ಬೇಕು ಅಷ್ಟೇ. ಏನ್ ಹೇಳ್ತಾ ಇದ್ಯಾ ಪುಟ್ಟ? ಅರ್ಥ ಆಗ್ತಾ ಇದೆಯಾ ನೀನೇನ್ ಮಾತಾಡ್ತಾ ಇದೀಯ ಅಂತ? ಅವನು ನೀನ್ ಹೊಡೆದಿದ್ದಾನೆ, ಅವಮಾನ ಮಾಡಿದ್ದಾನೆ, ಮರ್ತ್ಬಿಟ್ಟಿ ಅದನ್ನೆಲ್ಲ. ಗೌತಮ್, 1 ನಿಮಿಷ. ಜೀವ ಏನ್ ಮಾಡಿದಾನೋ ಅದ್ ತಪ್ಪೆ, ನಾನು ಒಪ್ಕೋತೀನಿ. ಆದ್ರೆ ನಮ್ಮ ಮಹಿಮನು ತಪ್ಪು ಮಾಡಿದಾಳೆ. ಅಮ್ಮ, ಏನ್ ಹೇಳ್ತಾ ಇದ್ದೀರಾ? ಹಾ ಅಣ್ಣ, ಆಕ್ಚುಲಿ ನಾನು ಆ ಪಾರ್ಟಿನಲ್ಲಿ ಜೀವನ ತುಂಬಾ ಇನ್ಸಲ್ಟ್ ಮಾಡ್ಬಿಟ್ಟೆ. ಅದಕ್ಕೆ ಕೋಪ ಬಂದು ಅವನು ಹೊಡೆದ. ಆದ್ರೆ ನಾವಿಬ್ರು ತುಂಬಾ ಪ್ರೀತಿಸ್ತೀವಿ ಅಣ್ಣ. ನನ್ನ ಜೀವನ ಮದುವೆ ಆಗ್ಬೇಕು ಅಷ್ಟೇ.